ಬಿರುಬಿಸಿಲು ಸದಾ ನೀರಾವರಿ ಸಮಸ್ಯೆಯಿಂದಲೇ ಸುದ್ದಿಯಾಗೋ ಜಿಲ್ಲೆ. ಆದರೆ ಇದೇ ಬಿಸಿಲ ನಾಡಲ್ಲಿ ಕಾಶ್ಮೀರದ ಅದ್ಭುತವೊಂದು ಸೃಷ್ಟಿಯಾಗಿದೆ. ಬೆಂಕಿಯಂತಹ ಬಿಸಿಲಲ್ಲಿ ರೈತನೊಬ್ಬ ಕಲರ್ಫುಲ್ ಆಪಲ್ ಬೆಳೆದು ಕ್ರಾಂತಿ ಮಾಡಿದ್ದಾರೆ. ಆ ರೈತನ ಸಾಹಸದ ಕಥೆ ಇಲ್ಲಿದೆ. ರೈತ ಮನಸ್ಸು ಮಾಡಿದ್ರೆ ಬರಡು ಭೂಮಿಯಲ್ಲೂ ಬಂಗಾರದಂತಹ ಬೆಳೆ ಬೆಳೀತಾನೆ ಅನ್ನೋದಕ್ಕೆ ಈ ಸ್ಟೋರಿಯೇ ಜ್ವಲಂತ ಸಾಕ್ಷಿ. ಬಿಸಿಲ ನಾಡಾದ್ರೂ ಕಾಶ್ಮೀರವನ್ನ ಮೀರಿಸುವಂತೆ ಆಪಲ್ ಬೆಳೆ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಗಿಡದ ತುಂಬಾ ಆಪಲ್ ಗೊಂಚಲುಗಳು ನೇತಾಡ್ತಾ ಇವೆ. ಬಂಪರ್ ಫಸಲಿನಿಂದ ಒಳ್ಳೆ ಆದಾಯ ಗಳಿಸಿ ಹೊಸ ಭರವಸೆ ಮೂಡಿಸಿದ್ದಾರೆ. ಒಣ ಭೂಮಿಯಲ್ಲಿ ಆಪಲ್ ಬೆಳೆದು ರೈತನ ಚಮತ್ಕಾರ. ಬಂಪರ್ ಫಸಲು, ಲಕ್ಷ ಲಕ್ಷ ಆದಾಯ, ಹೊಸ ಭರವಸೆ. ಇವರ ಹೆಸರು ಅನಿಲ್ ಅಂತ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರದ ನಿವಾಸಿ. ಮೊದಲೇ ಆ ಪ್ರದೇಶದಲ್ಲಿ ಬಿಸಿಲು ಹೆಚ್ಚು, ಅಂತರ್ಜಲ ಮಟ್ಟ ಕಡಿಮೆ, ಮಳೆ ನೀರನ್ನೇ ನಂಬಿಕೊಂಡಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲೂ ಅನಿಲ್ ಅನ್ನೋರು ಕೇವಲ 3/4 ಎಕರೆ ಭೂಮಿಯಲ್ಲಿ ಸೇಬಿನ ಚಮತ್ಕಾರ ಮಾಡಿದ್ದಾರೆ. ತೋಟದ ತುಂಬ ಇರುವ ಸುಮಾರು 400 ಗಿಡಗಳಲ್ಲಿ ಕಣ್ಮನ ಸೆಳೆಯುವಂತಹ ಕೆಂಪು ಕೆಂಪು ಆಪಲ್ ಗೊಂಚಲುಗಳು ನಗು ಬೀರ್ತಿವೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಈ ಸ್ಥಳೀಯ ಸೇಬಿಗೆ ಭಾರಿ ಬೇಡಿಕೆ ಇದ್ದು 1 ಕೆಜಿಗೆ ಬರೋಬ್ಬರಿ 250 ರೂಪಾಯಿಯಂತೆ ಮಾರಾಟವಾಗ್ತಾ ಇದೆ. ಕಷ್ಟಪಟ್ಟು ಬೆಳೆದ ಸೇಬಿನ ಬೆಳೆ ಕೈ ಹಿಡಿದಿರೋದ್ರಿಂದ ಯುವ ರೈತನ ಮುಖದಲ್ಲಿ ಕೋಟಿ ರೂಪಾಯಿಯ ನಗು ಮೂಡಿದೆ. ನಷ್ಟದ ಸುಳಿಯಲ್ಲಿ ಸಿಲುಕುವ ರೈತರಿಗೆ ಈ ಯುವ ಕೃಷಿಕ ಹೊಸ ಭರವಸೆಯ ಬೆಳಕಾಗಿದ್ದಾನೆ. ಪರವಾಗಿಲ್ಲ ಸರ್, ಒಂದು ಒಳ್ಳೆ ಇಳುವರಿ ಬಂದಿದೆ, ಮಾಡಬಹುದು. ಅದರಲ್ಲಿ ಕಾಶ್ಮೀರ ಕಡೆನೇ ಆಗೋದು, ನಮ್ಮ ಕಡೆ ಆಗಲ್ಲ ಅನ್ನೋದೇನಿಲ್ಲ. ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಆಪಲ್ ಬೆಳಿಬಹುದು. ಪರವಾಗಿಲ್ಲ, ಈ ಒಂದು ಬೆಳೆಯಲ್ಲಿ ಹಾಕಿರೋ ಬಂಡವಾಳ ಬಂದಿದೆ. ನೆಕ್ಸ್ಟು ಬರೋದು ಇನ್ನೆರಡನೇ ಬೆಳೆಯಿಂದ ಸ್ವಲ್ಪ ಲಾಭಾಂಶ ಸಿಗ್ತದೆ. ಇಲ್ಲೇ ನನ್ನ ತೋಟದಲ್ಲೇ ಮಾರಾಟ ಮಾಡಿದ, ನಾನು ಮಾರ್ಕೆಟ್ಗೆ ಹಾಕಿಲ್ಲ ಸರ್. ಇನ್ನು ಬಿಸಿಲಿನಲ್ಲಿ ಅರಳಿದ ಈ ಕಾಶ್ಮೀರಿ ಆಪಲ್ ನೋಡಲು ಬೆಂಗಳೂರಿನ ಮಂದಿ ಸೇರಿದಂತೆ ನೂರಾರು ಪ್ರವಾಸಿಗರು ಚಿಕ್ಕಬಳ್ಳಾಪುರಕ್ಕೆ ಲಗ್ಗೆ ಇಡ್ತಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೆ ಬರುವ ಭಕ್ತರು ಹಾಗೂ ಪ್ರವಾಸಿಗರು ಪಕ್ಕದಲ್ಲೇ ಇರುವಂತಹ ಈ ಆಪಲ್ ತೋಟಕ್ಕೆ ಭೇಟಿ ಕೊಟ್ಟು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಫುಲ್ ಖುಷ್ ಆಗ್ತಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಅನುಭವನ ಹೇಳೋಕ್ಕೆ ಆಗ್ತಾ ಇಲ್ಲ ನಮಗೆ. ಅಷ್ಟು ಚೆನ್ನಾಗಿರೋ ಅನುಭವ. ಎಲ್ಲ ಗಿಡಗಳಲ್ಲೂ ಚೆನ್ನಾಗಿ ಬಿಟ್ಟಿದೆ ಫಸಲಂತೂ. ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಮ್ಮ ಆಸೆ, ಇನ್ನೂ ಹಾರೈಕೆ. ಇದು ತುಂಬ ಜನ ರೈತರಿಗೆ ಇವರು ಒಂದು ಮಾದರಿ ಹಾಕ್ಕೊಟ್ಟಿದ್ದಾರೆ. ಈ ಥರ ಮಾಡಿ ಅಂತ ಒಂದು ಮೇಲ್ಪಂಕ್ತಿ ಹಾಕ್ಕೊಟ್ಟು ಇದು ಮಾಡಿದ್ದಾರೆ. ಇದೊಂದು ಮೋಟಿವೇಶನ್ ಬೇರೆ ಎಲ್ಲರಿಗೂ. ಬರಡು ಭೂಮಿಯಲ್ಲಿ ಕಾಶ್ಮೀರಿ ಆಪಲ್ ಬೆಳೆದು ಯುವ ರೈತ ಕಮಾಲ್ ಮಾಡಿದ್ದಾರೆ. ಇವರ ಈ ಆಪಲ್ ಕ್ರಾಂತಿ ಇಡೀ ಬಯಲು ಸೀಮೆಯ ರೈತರಿಗೆ ಮಾದರಿಯಾಗಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.